ನಮಸ್ಕಾರ ಎಲ್ಲರಿಗೂ. ನಾವು ಲಾಸ್ಟ್ ವಿಡಿಯೋನಲ್ಲಿ ಬಿಮ್ ಇಂಟ್ರೊಡಕ್ಷನ್ ಬಗ್ಗೆ ತಿಳ್ಕೊಂಡಿದ್ವಿ, ಹಾಗೆ ರವಿಟ್ನ ಇಂಟರ್ಫೇಸ್ ಬಗ್ಗೆ ತಿಳ್ಕೊಂಡಿದ್ವಿ. ಹಾಗೆ ಇವತ್ತಿನ ವಿಡಿಯೋನಲ್ಲಿ ಒಂದು ಪ್ರಾಜೆಕ್ಟ್ನ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಏನೇನು ಎಲಿಮೆಂಟ್ಸ್ನ ಪ್ರಾಜೆಕ್ಟ್ ಸೆಟಪ್ ಹೇಗಿರಬೇಕು, ಏನೇನು ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ. ಸೊ ಮೊದಲನೇದಾಗಿ ಯಾವುದೇ ಪ್ರಾಜೆಕ್ಟ್ನ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಅದರ ಯೂನಿಟ್ಸ್ ಮತ್ತು ಲೆವೆಲ್ಸ್ ಹಾಗೆ ಗ್ರಿಡ್ಸ್ ಈ ಮೂರನ್ನು ಸೆಟಪ್ ಮಾಡ್ಕೋಬೇಕು. ಸೊ ಮೊದಲನೇದಾಗಿ ಯೂನಿಟ್ಸ್ ಶಾರ್ಟ್ಕಟ್ ಕೀ ಬಂದು ಯು ಎನ್ ಅಂತ ಟೈಪ್ ಮಾಡಿದ್ರೆ ನಿಮಗೆ ಪ್ರಾಜೆಕ್ಟ್ಸ್ ಯೂನಿಟ್ಸ್ ಓಪನ್ ಆಗುತ್ತೆ. ಸೊ ಇಲ್ಲಿ ಬಂದು ಲೆಂತ್ ಅಂತ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಬೇಕು. ಲೆಂತ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ಯಾವ ಯೂನಿಟ್ನ ಸೆಲೆಕ್ಟ್ ಮಾಡಬೇಕು ಬಂದಿರುತ್ತೆ. ಸೊ ಮಿಲಿಮೀಟರ್ಸ್, ಮೀಟರ್ಸ್, ಫೀಟ್, ಇಂಚಸ್, ಸೆಂಟಿಮೀಟರ್, ಫೀಟ್ ಆ್ಯಂಡ್ ಫ್ರಾಕ್ಷನಲ್ ಇಂಚಸ್. ಯೂಶಲಿ ಮಿಲಿಮೀಟರ್ ಆ್ಯಂಡ್ ಮೀಟರ್ಸ್ನಲ್ಲಿ ಸೆಟ್ ಮಾಡ್ಕೊಂಡಿರ್ತೀವಿ. ಸೊ ನಿಮ್ಗೆ ಯಾವುದು ಬೇಕೋ ಅದನ್ನು ಸೆಟ್ ಮಾಡ್ಕೋಬೋದು. ಹಾಗೆ ಇಲ್ಲಿ ಡೆಸಿಮಲಲ್ಲಿ 0.1, 0.2 ಅಪ್ ಟು 3 ಡೆಸಿಮಲ್ ಪಾಯಿಂಟ್ಸ್ ತನಕ ಸೆಲೆಕ್ಟ್ ಮಾಡ್ಕೋಬೋದು. ಸೊ ಈಗ ಕರೆಂಟ್ಲಿ 0 ಡೆಸಿಮಲ್ ಪ್ಲೇಸಸಲ್ಲಿ ಇಟ್ಟಿರ್ತೀನಿ. ಸೊ ಯೂನಿಟ್ ಸಿಂಬಲ್ ಕೂಡ ಅಲ್ಲಿ ಇಲ್ಲಿ ಮೀಟರ್ ಚೇಂಜ್ ಮಾಡಿದ್ರೆ ಮೀಟರ್ ಅಂತ ಚೇಂಜ್ ಆಗುತ್ತೆ. ಸೊ ಮಿಲಿಮೀಟರಲ್ಲಿ ಇಟ್ಕೊಳ್ಳೋಣ, ಪ್ರೆಸ್ ಓಕೆ. ಸೊ ಆಟೋಮೆಟಿಕ್ಕಾಗಿ ಎಲ್ಲ ಯೂನಿಟ್ಸ್ಗಳು ಚೇಂಜ್ ಆಗುತ್ತೆ ಮಿಲಿಮೀಟರ್ಸ್ಗೆ. ಓಕೆ, ಪ್ರೆಸ್ ಓಕೆ. ಸೊ ಪ್ರಾಜೆಕ್ಟ್ ಯೂನಿಟ್ ಸೆಟಪ್ ಆಯಿತು. ಸೊ ನೆಕ್ಸ್ಟ್ ಸ್ಟೆಪ್ ಬಂದು ಲೆವೆಲ್ಸ್. ಸೊ ಲೆವೆಲ್ಸ್ ಹೇಗೆ ಕ್ರಿಯೇಟ್ ಮಾಡೋದು ಅಂತ ನೋಡೋಣ ನಮ್ಮಲ್ಲಿ. ಸೊ ಇಲ್ಲಿ ನಿಮಗೆ ಪ್ರಾಜೆಕ್ಟ್ ಬ್ರೌಸರ್ ಕಾಣಿಸ್ತಿದೆಯಲ್ಲೋ, ಈ ಪ್ರಾಜೆಕ್ಟ್ ಬ್ರೌಸರ್ನಲ್ಲಿ ಎಲಿವೇಶನ್ ಅಂತ ಇದೆ. ಈ ಪ್ಲಸ್ ಮಾರ್ಕ್ನ ಕ್ಲಿಕ್ ಮಾಡಿ. ಸೊ ಈಸ್ಟ್, ನಾರ್ತ್, ಸೌತ್, ವೆಸ್ಟ್ ಅಂತ ಯಾವುದಾದ್ರೂ ಒಂದು ಎಲಿವೇಶನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಓಕೆ, ಸೆಲೆಕ್ಟ್ ಮಾಡಿದ್ಮೇಲೆ ಈ ಥರ ಕಾಣಿಸುತ್ತೆ. ಸೊ ಇದನ್ನು ನಾವು ಡ್ರ್ಯಾಗ್ ಕೂಡ ಮಾಡ್ಬೋದು, ಎಕ್ಸ್ಟೆಂಡ್ ಮಾಡ್ಬೋದು ಇದನ್ನು. ಓಕೆ, ಸೊ ಈಗ ಹೊಸದಾಗಿ ನಾವು ಲೆವೆಲ್ 0, ಲೆವೆಲ್ 1 ಅಂತ ಇದೆ. ಸೊ ಈಗ ಅಡಿಷನಲ್ ಆಗಿ ನಾವು ಇನ್ನೂ 1-2 ಲೆವೆಲ್ಸ್ನ ಹಾಕೊಳ್ಳೋಣ. ಸೊ ಇದಕ್ಕೆ 2 ರೀತಿ ಲೆವೆಲ್ಸ್ ಕ್ರಿಯೇಟ್ ಮಾಡ್ಬೋದು. ಒಂದು ಶಾರ್ಟ್ಕಟ್ ಕೀ ಬಂದು LL ಅಂತ ಟೈಪ್ ಮಾಡಿದ್ರೆ, ಲೆವೆಲ್ ಅಂತ LL ಅಂತ ಟೈಪ್ ಮಾಡಿದ್ರೆ ಶಾರ್ಟ್ಕಟ್ ಕೀ ಓಪನ್ ಆಗುತ್ತೆ. ಸೊ ಇಲ್ಲಿ ಬಂದು ಇಲ್ಲಿ ಲೈನ್ ಡ್ರಾ ಅಂತಿದೆ. ಸೊ ಲೈನ್ನ ಡ್ರಾ ಮಾಡ್ಬೋದು. ಲೆವೆಲ್ 2 ಹಾಗೆ ಲೆವೆಲ್ 3. ಸೊ ಅನದರ್ ಆಪ್ಷನ್ ಬಂದು ಪಿಕ್ ಲೈನ್ ಅಂತ ಡ್ರಾ ಮಾಡಿದ್ರೆ ಇಲ್ಲಿ ಆಫ್ಸೆಟ್ ಅಂತ ಬರುತ್ತೆ. ಸೊ ಎಷ್ಟು ಮೀಟರ್ಗೆ ಆಫ್ಸೆಟ್ ಅಂತ ಮಾಡ್ಕೊಂಡ್ರೆ, ಈಗ ಫಾರ್ ಎಕ್ಸಾಂಪಲ್ 3000 mm ಅಂತ ಮಾಡಿದ್ರೆ, ಸೊ ಇಲ್ಲಿ ಬಂದು ಇಲ್ಲಿ ಸೆಲೆಕ್ಟ್ ಈ ಲೈನ್ನ ಮೇಲೆ ಲೈನ್ನ ನೋಡುತ್ತಿದ್ದಾರಲ್ಲ, ಈ ಲೈನ್ ಮೇಲೆ ಕರ್ಸರ್ನ ಇಟ್ಟರೆ ಇನ್ನೊಂದು ಲೆವೆಲ್ ಕ್ರಿಯೇಟ್ ಆಗುತ್ತೆ. ಅದೇ ಥರ ಲೆವೆಲ್ 4 ಹತ್ರ ಕರ್ಸರ್ ಇಟ್ಟರೆ ಲೆವೆಲ್ 5 ಕ್ರಿಯೇಟ್ ಆಗುತ್ತೆ. ಓಕೆ, ಸೊ ಒಂದ್ಸಲಿ ಲೆವೆಲ್ ಕ್ರಿಯೇಟ್ ಮಾಡಿದ್ಮೇಲೆ ಎಕ್ಸಿಟ್ ಆಗೋಕ್ಕೆ ಎಸ್ಕೇಪ್ ಅನ್ನೋದು ಕ್ಲಿಕ್ ಮಾಡಿ. ಸೊ ಎಸ್ಕೇಪ್ ಮಾಡಿದ್ಮೇಲೆ ಈ ಲೆವೆಲ್ಸ್ನ ಯಾವ್ದಾದ್ರು ಒಂದು ಚೇಂಜ್ ಮಾಡಬೇಕು ಅಂತ ಅಂದ್ಕೊಂಡ್ರೆ, ಸೊ ನೀವು ಈ ರೀತಿ ಚೇಂಜ್ ಮಾಡ್ಬೋದು. ಈ ಲೆವೆಲ್ ಮೇಲೆ ಸೆಲೆಕ್ಟ್ ಮಾಡಿಕೊಂಡು ಈ ವ್ಯಾಲ್ಯೂನ ಚೇಂಜ್ ಮಾಡ್ಬೋದು. 3000 ಅಂತ ಚೇಂಜ್ ಆದರೆ 3000 ಬಂದು ಚೇಂಜ್ ಆಗುತ್ತೆ. ಓಕೆ, ಸೊ ಇದಕ್ಕಿಂತ ಮುಂಚೆ ನಾವು ಡೈಮೆನ್ಷನ್ಸ್ನ ಹಾಕೊಳ್ಳೋಣ. ಶಾರ್ಟ್ಕಟ್ ಕೀ ಬಂದು DI. ಸೊ ಇದಾದಮೇಲೆ ನಾವು ಪ್ರತಿಯೊಂದು ಲೆವೆಲ್ನು 3000 ಇಟ್ಕೊಳ್ಳೋಣ. ಸೊ ಇದಾದಮೇಲೆ ಇಲ್ಲೂ ಕೂಡ ಚೇಂಜ್ ಮಾಡ್ಬೋದು. ಈ ವ್ಯಾಲ್ಯೂ ಚೇಂಜ್ ಮಾಡಬೇಕು ಅಂದರೆ ಇಲ್ಲೂ ಕೂಡ ಚೇಂಜ್ ಮಾಡ್ಬೋದು. 3000 ಓಕೆ. ಸೊ ಈಗ ನನಗೆ 3000 4000 ಅಂತ ಆಗಬೇಕು. ಬಟ್ ಆದರೆ ಈ ಮೇಲ್ಗಡೆ ಇರೋದು ಯಾವುದು ಕೂಡ 3000 ಇರಬೇಕು ಅಂತ ಅಂದ್ಕೊಂಡ್ರೆ, ಮೊದಲನೇದಾಗಿ ಡೈಮೆನ್ಷನ್ನ ಸೆಲೆಕ್ಟ್ ಮಾಡ್ಕೋಬೇಕು. ಇಲ್ಲೊಂದು ಲಾಕ್ ಸಿಂಬಲ್ ಕಾಣಿಸ್ತಿದೆಯಲ್ಲ, ಈ ಲಾಕ್ ಸಿಂಬಲ್ ಮೇಲೆ ಕ್ಲಿಕ್ ಮಾಡಬೇಕು. ಓಕೆ, ಸೊ ಅದಾದಮೇಲೆ ಲೆವೆಲ್ 1ನ ಸೆಲೆಕ್ಟ್ ಮಾಡಿಕೊಂಡು ಇದನ್ನು 4000 ಅಂತ ಚೇಂಜ್ ಮಾಡಿಕೊಂಡ್ರೆ ಆಟೋಮೆಟಿಕ್ಕಾಗಿ ಇದು 3000 ಉಳ್ಕೊಳ್ಳುತ್ತೆ. ಇದು ಮಾತ್ರ 4000 ಆಗುತ್ತೆ. ಸೊ ಅಕಸ್ಮಾತ್ ನಾವು ಈ ಲಾಕ್ ಸಿಂಬಲ್ನ ಕ್ಲಿಕ್ ಮಾಡಿಲ್ಲ ಅಂತ ಹೇಳಿದ್ರೆ
ಈಗ ನೋಡಿ ಈಗ ಚೇಂಜ್ ಮಾಡ್ತೀನಿ 4000 4500 ಅಂತ ಮಾಡ್ತೀನಿ. ಇದು 2500 ಅಂತ ಆಗುತ್ತೆ. ಓಕೆ. ಸೊ ಅದೇ ರೀತಿ ನಮಗೆ ಲೆವೆಲ್ಸ್ನ ನೇಮಿಂಗ್ಸ್ ಚೇಂಜ್ ಮಾಡಬೇಕು ಅಂತ ಹೇಳಿದ್ರೆ ಲೆವೆಲ್ 0ನ ಗ್ರೌಂಡ್ ಫ್ಲೋರ್. ಸೊ ಪ್ರೆಸ್ ಓಕೆ. ಫಸ್ಟ್ ಫ್ಲೋರ್, ಪ್ರೆಸಸ್. ಇದನ್ನ ಸೆಕೆಂಡ್ ಫ್ಲೋರ್. ಈ ರೀತಿ ಲೆವೆಲ್ಸ್ನ ನೇಮಿಂಗ್ಸ್ ಕೂಡ ಚೇಂಜ್ ಮಾಡ್ಬೋದು. ಸೊ ಇದನ್ನ ನಾವು 3D ವ್ಯೂನಲ್ಲೂ ಕೂಡ ನೋಡ್ಬೋದು. ಇಲ್ಲೊಂದು ಸಿಂಬಲ್ ಕಾಣಿಸ್ತಿಲ್ಲ, ಇದನ್ನ ಡಿಫಾಲ್ಟ್ 3D ವ್ಯೂ ಅಂತ ಕರಿತೀವಿ. 3D ವ್ಯೂ ಮೇಲೆ ಕ್ಲಿಕ್ ಮಾಡಿದ್ರೆ ಒಂದು 3D ವ್ಯೂ ಓಪನ್ ಆಗುತ್ತೆ. ಸೊ ಇಲ್ಲಿ ನೀವು ನೋಡ್ಬೋದು. ಸೊ ಗ್ರೌಂಡ್ ಫ್ಲೋರ್, ಫಸ್ಟ್ ಫ್ಲೋರ್, ಸೆಕೆಂಡ್ ಫ್ಲೋರ್, ಈ ರೀತಿಯ 3D ವ್ಯೂಸ್ ಕ್ರಿಯೇಟ್ ಆಗಿದೆ. ಸೊ ಇಲ್ಲಿ ಇನ್ನೊಂದು ನೋಡ್ಬೋದು, ಅಬ್ಸರ್ವ್ ಮಾಡ್ಬೋದು ನೀವು. ಈ ಲೆವೆಲ್ಸ್ ಕ್ರಿಯೇಟ್ ಆದ್ಮೇಲೆ ಈ ಲೆವೆಲ್ಸ್ ಅಲ್ಲಿ ಇವೆರಡು ಮಾತ್ರ ಬ್ಲೂ ಕಲರ್ ಅಲ್ಲಿ ಇದೆ, ಇನ್ನೆಲ್ಲ ಬ್ಲ್ಯಾಕ್ ಕಲರ್ ಅಲ್ಲಿ ಇದೆ. ಇದು ಏನಕ್ಕೆ ಅಂದ್ರೆ ಇಲ್ಲಿ ಫ್ಲೋರ್ ಪ್ಲಾನ್ ಅಲ್ಲಿ ಫಸ್ಟ್ ಫ್ಲೋರ್, ಗ್ರೌಂಡ್ ಫ್ಲೋರ್ ಮಾತ್ರ ಕ್ರಿಯೇಟ್ ಆಗಿದೆ, ಸೆಕೆಂಡ್ ಫ್ಲೋರ್ ಎಲ್ಲ ಕ್ರಿಯೇಟ್ ಆಗಿಲ್ಲ. ಸೊ ಇದೇ ಕ್ರಿಯೇಟ್ ಮಾಡೋದು ಅಂತ ಹೇಳ್ಕೊಡ್ತೀನಿ. ಸೊ ಇಲ್ಲಿ ವ್ಯೂ ಟ್ಯಾಬ್ಗೆ ಹೋಗ್ಬೇಕು. ಸೊ ಇಲ್ಲಿ ಪ್ಲಾನ್ ವ್ಯೂಸ್ ಇದೆಲ್ಲ, ಇಲ್ಲಿ ಫ್ಲೋರ್ ಪ್ಲಾನ್ ಅಂತ ಸೆಲೆಕ್ಟ್ ಮಾಡಿ. ಸೊ ಲೆವೆಲ್ 3, ಸೊ ಸೆಕೆಂಡ್ ಫ್ಲೋರ್ನ ಕ್ರಿಯೇಟ್ ಮಾಡೋಣ. ಈಗ ಸೆಕೆಂಡ್ ಫ್ಲೋರ್ನ ಒಂದು ಫ್ಲೋರ್ ಪ್ಲಾನ್ ಕ್ರಿಯೇಟ್ ಮಾಡೋಣ. ಸೊ ಫ್ಲೋರ್ ಪ್ಲಾನ್ ಕ್ರಿಯೇಟ್ ಆಗುತ್ತೆ. ಸೊ ಮತ್ತೆ ಈಸ್ಟ್ ಎಲಿವೇಶನ್ಗೆ ಬಂದರೆ ಸೊ ಇದು ಬ್ಲೂ ಕಲರ್ ಚೇಂಜ್ ಆಗುತ್ತೆ. ಇಲ್ಲಿ ಸೆಕೆಂಡ್ ಫ್ಲೋರ್ ಅನ್ನೋದು ಒಂದು ಅಡಿಷನಲ್ ಆಗಿ ಆ್ಯಡ್ ಆಗುತ್ತೆ. ಸೊ ನೆಕ್ಸ್ಟ್ ಆಬ್ಜೆಕ್ಟಿವ್ ಬಂದು ಗ್ರಿಡ್ಸ್. ಸೊ ಗ್ರೌಂಡ್ ಫ್ಲೋರ್ಗೆ ಹೋಗೋಣ. ಸೊ ಗ್ರಿಡ್ಸ್ ಹೇಗೆ ಆ್ಯಡ್ ಮಾಡೋದು ಅಂತ ನೋಡೋಣ. ಸೊ ಗ್ರಿಡ್ಸ್ಗೆ ಶಾರ್ಟ್ಕಟ್ ಕೀ ಬಂದು ಜಿ ಆರ್ ಅಂತ ಕೂಡ ಪ್ರೆಸ್ ಮಾಡ್ಬೋದು. ಅಥವಾ ಸೊ ನೀವು ಇಲ್ಲಿ ಆರ್ಕಿಟೆಕ್ಚರಲ್ ಟ್ಯಾಬ್ ಬಂದರೆ ಇಲ್ಲಿ ಗ್ರಿಡ್ಸ್ ಅನ್ನೋದೊಂದು ಸಿಂಬಲ್ ಸಿಗುತ್ತೆ. ಸೊ ಗ್ರಿಡ್ಸ್ ಅನ್ನೋದ ಮೇಲೆ ಕ್ಲಿಕ್ ಮಾಡಿದ್ರೆ ಸೊ ಗ್ರಿಡ್ಸ್ ಓಪನ್ ಆಗುತ್ತೆ. ಸೊ ಇಲ್ಲಿ ನೀವು ಲೈನ್ ಅನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಓಕೆ. ಸೊ ಸ್ಟಾರ್ಟ್ ಆ್ಯಡಿಂಗ್ ಗ್ರಿಡ್ಸ್. ಒಂದು, ಓಕೆ, ಇದು ಹಾರಿಜಾಂಟಲ್ ಆಯಿತು. ನೆಕ್ಸ್ಟ್ ವರ್ಟಿಕಲ್ ಆಗಿ ಬರೋಣ. ಸೊ ಇದು ಆಫ್ಸೆಟ್ ಅಲ್ಲಿ ಬೇಕು ಅಂತ ಕೇಳಿದ್ರೆ ಲೈಕ್ ಇದು ಪಿಕ್ ಲೈನ್ ಅಂತ ಸೆಲೆಕ್ಟ್ ಮಾಡ್ಕೊಂಡು ಸೊ ಒಂದು 4000 mm ಆಫ್ಸೆಟ್ ಅಲ್ಲಿ ಮಾಡ್ಕೊಳ್ಳೋಣ. ಸೊ ಈ ರೀತಿ ಬಂದು ಇದನ್ನ ಗ್ರಿಡ್ ಮೇಲೆ ನಿಮ್ಮ ಕರ್ಸರ್ನ ಇಟ್ಟರೆ ಸೊ ಒಂದು ಗ್ರಿಡ್ ಆಟೋಮೆಟಿಕ್ ಆಗಿ ಕ್ರಿಯೇಟ್ ಆಗುತ್ತೆ. ಅದೇ ರೀತಿ ಹಾರಿಜಾಂಟಲ್ ಕೂಡ ಸೊ ಅದಕ್ಕೊಂದು ಕ್ರಿಯೇಟ್ ಮಾಡ್ಬೋದು. ಸೊ ಈಗ ಗ್ರಿಡ್ಸ್ನ ನೇಮಿಂಗ್ ಚೇಂಜ್ ಮಾಡೋದು ಹೇಗೆ ಅಂತ ನೋಡೋಣ. ಸೊ ಇಲ್ಲಿಗೆ ಬಂದು ಸೊ 1 ಅಂತ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಸೊ ಎ, ಬಿ, ಸಿ, ಡಿ, ಈ ರೀತಿ ನೀವು ಗ್ರಿಡ್ಸ್ನ ನೇಮಿಂಗ್ ಕೂಡ ಚೇಂಜ್ ಮಾಡ್ಬೋದು. ಸೊ ಹಾಗೆ ನೀವು ಇದನ್ನ ಎಲಿವೇಶನ್ ಟ್ಯಾಗ್ನ ಸ್ವಲ್ಪ ಮುಂದೆ ತಗೋಣ. ಓಕೆ. ಸೊ ಈ ಗ್ರಿಡ್ಸ್ನ ನಾವು ಒಂದು ಲೆವೆಲ್ ತಗೋಬೇಕು ಅಂದ್ರೆ ಇದಕ್ಕೆ ಇದೊಂದು ಯಾವ್ದಾದ್ರು ಒಂದು ಗ್ರಿಡ್ಸ್ನ ಸೆಲೆಕ್ಟ್ ಮಾಡಿ. ಸೊ ಇಲ್ಲೊಂದು ಸರ್ಕಲ್ ಕಾಣಿಸ್ತಿದೆಯಲ್ಲ, ಇದನ್ನ ಸ್ವಲ್ಪ ಮೂವ್ ಮಾಡಿದ್ರೆ ಸಾಕು, ಆಟೋಮೆಟಿಕ್ ಎಲ್ಲ ಗ್ರಿಡ್ಸ್ ಅದೇ ಲೈನ್ ಇರ್ತದೆ, ಮೂವ್ ಆಗುತ್ತೆ. ಸೇಮ್ ವೇ ಹಿಯರ್. ಓಕೆ. ಸೊ ಯು ಕ್ಯಾನ್ ಆಡ್ ಡೈಮೆನ್ಷನ್ DI. ಸೊ ಇಲ್ಲಿ ನೋಡ್ತಿರ್ಬೋದು ನೀವು EQ ಅಂತ ಒಂದು ಸಿಂಬಲ್ ಇದೆ. ಇದನ್ನ ಕ್ಲಿಕ್ ಮಾಡಿದ್ರೆ ಎಲ್ಲ ಡೈಮೆನ್ಷನ್ ಕೂಡ ಈಕ್ವಲ್ ಆಗಿ ಚೇಂಜ್ ಆಗುತ್ತೆ. ಸೊ ಇಫ್ ಐ ಕ್ಲಿಕ್ ಹಿಯರ್ EQ, ಸೊ ನೋಡ್ಬೋದು ನೀವು ಆಟೋಮೆಟಿಕ್ ಆಗಿ ಗ್ರಿಡ್ಸ್ನ ಡೈಮೆನ್ಷನ್ ಬಂದು 5033ಗೆ ಸೆಟ್ ಆಗಿದೆ. ಓಕೆ. ಸೊ ಅಥವಾ ಇದೊಂದು ಗ್ರಿಡ್ಸ್ನ ನಾವು 4005 ಬೇರೆ ವ್ಯಾಲ್ಯೂ ಚೇಂಜ್ ಮಾಡಬೇಕು ಅಂದ್ರೆ ಅದನ್ನು ಕೂಡ ಚೇಂಜ್ ಮಾಡ್ಬೋದು ಇದೇ ರೀತಿ. ಓಕೆ. ಓಕೆ. ಸೊ ನಾವು ಇವತ್ತಿನ ವಿಡಿಯೋದಲ್ಲಿ ಯೂನಿಟ್ ಸೆಟಪ್ ಹಾಗೆ ಲೆವೆಲ್ಸ್ ಮತ್ತು ಗ್ರಿಡ್ಸ್ನ ಕ್ರಿಯೇಟ್ ಮಾಡೋದು ಹೇಗೆ ಅಂತ ನೋಡಿದ್ದೀವಿ. ಸೊ ಮುಂದಿನ ವಿಡಿಯೋದಲ್ಲಿ ನಾವು ವಾಲ್ಸ್ ಬಗ್ಗೆ ನೋಡೋಣ. ಸೊ ಅಕಸ್ಮಾತ್ ಏನಾದರೂ ಡೌಟ್ ಇದ್ರೆ ಈ ವಿಡಿಯೋನಲ್ಲಿ
ಪ್ಲೀಸ್ ಕಮೆಂಟ್ನಲ್ಲಿ ತಿಳಿಸಿ. ಥ್ಯಾಂಕ್ ಯು. ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್.